ದಾವಣಗೆರೆ ದಕ್ಷಿಣದಲ್ಲಿ ಈಗ ಉಪಚುನಾವಣೆಯ ಕಾವು ಅಕ್ಷರಶಃ ರಣರಂಗದಂತೆ ಬದಲಾಗಿದೆ. ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ಈ ಕ್ಷೇತ್ರದಲ್ಲಿ ಭೀಷ್ಮ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ನಂತರ ಈ ಕೋಟೆಯ ವಾರಸುದಾರರು ಯಾರು ಅನ್ನೋ ಪ್ರಶ್ನೆ ಈಗ ದೊಡ್ಡದಾಗಿ ಕಾಡ್ತಿದೆ. ಒಂದು ಕಡೆ ಶಾಮನೂರು ಫ್ಯಾಮಿಲಿ ಈ ಕ್ಷೇತ್ರವನ್ನ ಉಳಿಸಿಕೊಳ್ಳೋಕೆ ಹರಸಾಹಸ ಪಡ್ತಿದ್ರೆ, ಇನ್ನೊಂದು ಕಡೆ ಸಾಕಪ್ಪ ಸಾಕು ಕುಟುಂಬ ರಾಜಕಾರಣ ಅನ್ನೋ ಅಲೆ ಎದ್ದಿದೆ. ಬೆಂಗಳೂರಿನಲ್ಲಿ ನಡೆದ ಹೈ ವೋಲ್ಟೇಜ್ ಸಭೆಯಲ್ಲಿ ಸಚಿವರಾದ ಜಮೀರ್ ಅಹಮದ್ ಮತ್ತು ಎಸ್ ಮಲ್ಲಿಕಾರ್ಜುನ್ ಮುಖಾಮುಖಿಯಾಗಿದ್ದು, ಟಿಕೆಟ್ ಫೈಟ್ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಸಭೆಯಲ್ಲಿ ನಡೆದಿದ್ದೇನು, ಶಾಮನೂರು ಕುಟುಂಬಕ್ಕೆ ಕೈ ನಾಯಕರು ಶಾಕ್ ಕೊಡ್ತಾರಾ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ದಾವಣಗೆರೆ ದಕ್ಷಿಣದಲ್ಲಿ ಈಗ ಟಿಕೆಟ್ ಸಮರ ಅಕ್ಷರಶಃ ಬೀದಿಗೆ ಬಂದಂತಿದೆ. ಶಾಮನೂರು ಫ್ಯಾಮಿಲಿ ಹಿಡಿತವನ್ನ ಸಡಿಲಿಸಲು ಸಚಿವರೇ ಅಖಾಡಕ್ಕೆ ಇಳಿದಿದ್ದಾರೆ. ಸದ್ಯ ಅಂತೂ ಈ ಉಪಚುನಾವಣೆ ಕಾಂಗ್ರೆಸ್ಗೆ ಅಗ್ನಿ ಪರೀಕ್ಷೆಯಾಗಿ ಬದಲಾಗಿದೆ. ಈ ನಡುವೆ ಸಚಿವ ಜಮೀರ್ ಅಹಮದ್ ಹಾಗೂ ಎಸ್ ಮಲ್ಲಿಕಾರ್ಜುನ್ ಫೈಟ್ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿದೆ. ಅದೇನು ಅಂತ ತೋರಿಸ್ತೀವಿ ನೋಡಿ. 2008ರಿಂದ 2023ರ ತನಕ ದಾವಣಗೆರೆ ದಕ್ಷಿಣದಲ್ಲಿ ಆಧಿಪತ್ಯ ಸ್ಥಾಪಿಸಿದ್ದ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದಾಗಿ ಈಗ ಉಪಚುನಾವಣೆ ಎದುರಾಗಿದೆ. ಈ ಹಿನ್ನೆಲೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಉಸ್ತುವಾರಿ ಸಮಿತಿ ಒಂದು ಮಹತ್ವದ ಸಭೆ ನಡೆಸಿದೆ. ಸಚಿವರಾದ ಜಮೀರ್ ಅಹಮದ್, ಎಸ್ ಮಲ್ಲಿಕಾರ್ಜುನ್, ಕೆಎಚ್ ಮುನಿಯಪ್ಪ ಸೇರಿ ಘಟಾನುಘಟಿ ನಾಯಕರು ಪಾಲ್ಗೊಂಡಿದ್ದ ಈ ಸಭೆಯಲ್ಲಿ ಟಿಕೆಟ್ ಹಂಚಿಕೆಯದ್ದೇ ದೊಡ್ಡ ರಗಳೆ ಆಗಿದೆ. ಯಾಕಂದ್ರೆ ಶಾಮನೂರು ಮಗ ಮಲ್ಲಿಕಾರ್ಜುನ್ ಸಚಿವರಾಗಿದ್ದಾರೆ, ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಸಂಸದರಾಗಿದ್ದಾರೆ. ಈಗ ಮೊಮ್ಮಗ ಸಮರ್ಥ ಶಾಮನೂರ್ಗೂ ಟಿಕೆಟ್ ಬೇಕು ಅನ್ನೋದು ಮಲ್ಲಿಕಾರ್ಜುನ್ ಪಟ್ಟು. ಆದರೆ ಕೈಪಾಳ್ಯದಲ್ಲಿ ಈ ಬಾರಿ ಸಖತ್ ವಿರೋಧ ಕೇಳಿ ಬರ್ತಿದೆ. ಸಚಿವರು ಅವರೇ, ಸಂಸದರೂ ಅವರೇ. ಈಗ ಮೊಮ್ಮಗನಿಗೂ ಟಿಕೆಟ್ ಕೊಡಬೇಕಾ? ಪಕ್ಷದ ಕಾರ್ಯಕರ್ತರಿಗೆ ಬೆಲೆ ಇಲ್ವಾ ಅನ್ನೋದು ಈಗ ಶುರುವಾಗಿರೋ ಬಂಡಾಯದ ದನಿ. ವಿಶೇಷ ಅಂದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಸುಮಾರು 80,000 ಮುಸ್ಲಿಂ ಮತದಾರರಿದ್ದಾರೆ. ಹೀಗಾಗಿ ಈ ಬಾರಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕು ಅನ್ನೋ ಬೇಡಿಕೆ ಜೋರಾಗಿದೆ. ಸೈಯದ್ ಸೈಫುಲ್ಲಾ, ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಅವರಂತಹ ಪ್ರಭಾವಿ ನಾಯಕರು ಈಗ ಶಾಮನೂರು ಕುಟುಂಬದ ವಿರುದ್ಧವೇ ತೊಡೆ ತಟ್ಟಿ ನಿಂತಿದ್ದಾರೆ. ಇನ್ನು ಸಭೆಯ ಒಳಗಿನ ವಿಚಾರಕ್ಕೆ ಬಂದರೆ, ಈ ಹಿಂದೆ ಜಮೀರ್ ಅಹಮದ್ ಮತ್ತು ಎಸ್ ಮಲ್ಲಿಕಾರ್ಜುನ್ ನಡುವೆ ಟಿಕೆಟ್ ವಿಚಾರದಲ್ಲಿ ಭಾರಿ ಮಾತಿನ ಚಕಮಕಿ ನಡೆದಿತ್ತು. ಇದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಮಧ್ಯ ಪ್ರವೇಶಿಸಿ ಇಬ್ಬರಿಗೂ ಸಂಧಾನ ಮಾಡಿಸಿದ್ದರು. ನಿನ್ನೆಯ ಸಭೆಯಲ್ಲಿ ಇಬ್ಬರೂ ಒಟ್ಟಾಗಿ ಕಂಡರೂ ಕೂಡ ಒಳಗೆ ಮಾತ್ರ ಕುರ್ಚಿ ಕಾಳಗ ತಣ್ಣಗಾಗಿಲ್ಲ. ಅಭ್ಯರ್ಥಿ ಬಗ್ಗೆ ಬಹಿರಂಗವಾಗಿ ಯಾರೂ ಮಾತನಾಡಬೇಡಿ ಅಂತ ಹೈಕಮಾಂಡ್ ಆರ್ಡರ್ ಮಾಡಿರೋದ್ರಿಂದ ಸಚಿವರು ಸದ್ಯಕ್ಕೆ ಮೌನಕ್ಕೆ ಶರಣಾಗಿದ್ದಾರೆ. ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದನ್ನ ಈಗ ಹೈಕಮಾಂಡ್ ಅಂತಿಮಗೊಳಿಸಬೇಕಿದೆ. ಒಟ್ಟಾರೆಯಾಗಿ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋದರ ಮೇಲೆ ಬಿಜೆಪಿಯ ನಡೆ ನಿರ್ಧಾರವಾಗಲಿದೆ. ಕಾಂಗ್ರೆಸ್ ಟಿಕೆಟ್ ಘೋಷಣೆ ಮಾಡಿದ ಮೇಲೆ ಮೈತ್ರಿಕೂಟ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ಪ್ಲಾನ್ ಮಾಡಿದೆ. ಶಾಮನೂರು ಕುಟುಂಬದ ಪ್ರತಿಷ್ಠೆ ಮತ್ತು ಮುಸ್ಲಿಂ ಮತದಾರರ ಬೇಡಿಕೆಯ ನಡುವೆ ಸಿಲುಕಿರೋ ಕಾಂಗ್ರೆಸ್ ಈ ಭದ್ರಕೋಟೆಯನ್ನ ಉಳಿಸಿಕೊಳ್ಳುತ್ತಾ ಅಥವಾ ಒಳ ಜಗಳದಿಂದ ಕೈ ಸುಟ್ಟುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ.